ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಹಿಂದಿನ ಭಾಗದಲ್ಲಿ ನಾನು ಬ್ಯಾಕ್ ಭಾಗನ ತೋರಿಸಿದ್ದೆ, ಯಾವ ರೀತಿ ಬೋಟ್ ನೆಕ್ಕನ್ನು ಕಟ್ ಮಾಡೋದು ಅಂತ. ಈ ಭಾಗದಲ್ಲಿ ಫ್ರಂಟ್ ಭಾಗನ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಓಕೆ ಫ್ರೆಂಡ್, ಅನ್ನೋದನ್ನು ತೋರಿಸ್ತಾ ಇದ್ದೀನಿ, ಪ್ರತಿಯೊಂದು ಭಾಗನೂ ಕಟಿಂಗನ್ನು. ಇದು ಫ್ರೆಂಚ್ ಕಟ್ಟು ಮತ್ತು ಬೋಟ್ ನೆಕ್ ಬ್ಲೌಸು, ಫುಲ್ ಬೋಟ್ ನೆಕ್ಕು ಯಾವ ರೀತಿ ಕಟ್ ಮಾಡೋದು ಮತ್ತು ಯಾವ ರೀತಿ ನಾವು ಬೋಟ್ ನೆಕ್ಕಿಗೆ ಎಷ್ಟು ಡೀಪ್ ಇಡಬೇಕು ಅನ್ನೋದು ತುಂಬ ಜನಿಗೆ ಡೌಟ್ ಇದೆ. ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮೊದಲನೇದಾಗಿ ನಾನಿವಾಗ ಫ್ರಂಟ್ ಭಾಗನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬ್ಯಾಕ್ ಭಾಗ ರೆಡಿ ಆಗಿದೆ. ಇವಾಗ ಫ್ರಂಟ್ ಭಾಗನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 1 ಇಂಚು ಎಕ್ಸ್ಟ್ರಾ ಇರಬೇಕಾಗತ್ತೆ. ಇಲ್ಲಿ ನೋಡಿ, ಸಮವಾಗಿ ನಾನು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಇದು ಯಾವುದೇ ರೀತಿ ಉಕ್ಸ್ ಪಟ್ಟಿಗೆ ಇದಕ್ಕೆ ಮಾರ್ಜಿನ್ ಏನು ಬೇಕಾಗಿಲ್ಲ. ನೋಡಿ, ಇಲ್ಲಿ ಅರ್ಧ ಇಂಚ್ ಒಳಭಾಗದಲ್ಲಿ ತಗೋಬೇಕಾಗತ್ತೆ. ಇಲ್ಲೂ ಕೂಡ ಅರ್ಧ ಇಂಚ್ ಒಳಭಾಗದಲ್ಲಿ ತಗೋಬೇಕಾಗತ್ತೆ. ನೋಡಿ, ಈ ರೀತಿ ಇವಾಗ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗೊತ್ತಾಯ್ತಲ್ವಾ ಎಲ್ಲೆಲ್ಲಿ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ. ನೋಡಿ, ಇವಾಗ ಸ್ಕೇಲಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಸ್ಟ್ರೈಟಾಗಿ ಹಾಕಬೇಡಿ. ಅರ್ಧ ಇಂಚು ಒಳಭಾಗದಲ್ಲಿ ಕಂಕಲ್ಲಿ ಇದರಲ್ಲಿ ಅರ್ಧ ಇಂಚು ಒಳಭಾಗದಲ್ಲಿ ಶೇಪಿಗೆ ಮಾರ್ಜಿನ್ ತಗೋಬೇಕಾಗತ್ತೆ. ನೋಡಿ, ಈ ರೀತಿ ರೌಂಡು ಶೇಪ್ ತಕ್ಕೋಬೇಕಾಗತ್ತೆ. ಈ ರೀತಿ ಶೇಪ್ ತಕ್ಕೊಂಡು ನೋಡಿ, ಕ್ಲೀನಾಗಿ ಶೇಪ್ ಮಾಡ್ಕೊಂಡಿದ್ದೀನಿ. ಫುಲ್ ರೌಂಡಾಗಿ ಬಂದಿದೆ. ನೋಡಿ, ಫ್ರಂಟ್ ನೆಕ್ ಡೀಪ್ ಬಂದುಬಿಟ್ಟು ಪ್ರತಿಯೊಂದು ಬ್ಲೌಸಿಗೂ ನೀವು 4ರಿಂದ 5 ಇಂಚ್ ಇಡಿ ಸಾಕು. ಓಕೆ, ನಾನು ಇದು 4.25 ಇಟ್ಟಿದ್ದೀನಿ. ನೀವು 4ರಿಂದ 5 ಇಂಚ್ ಇಡಿ. ತುಂಬ ಜನಿಗೆ ಏನಾಗಿದೆ ಅಂದರೆ, ಬೋಟ್ ನೆಕ್ ಕಟ್ ಮಾಡ್ತಾರೆ, ಆದರೆ ಫ್ರಂಟ್ ಭಾಗ ಬ್ಯಾಕ್ ಭಾಗ ಎಷ್ಟಿರಬೇಕು ಡೀಪು ಅನ್ನೋದು ಗೊತ್ತಿಲ್ಲ. ಪ್ರತಿಯೊಬ್ಬರು ಅಷ್ಟೇ ಫ್ರಂಟು ಬ್ಯಾಕು 4 ಇಂಚ್ ಇಟ್ಟರೆ ಸಾಕು. ಓಕೆ, ಆವಾಗ ನಿಮಗೆ ಕ್ಲಿಯರಾಗಿ ಬೋಟ್ ನೆಕ್ ರೆಡಿ ಆಗುತ್ತೆ. ಓಕೆ, ಸೈಡಲ್ಲಿ ನೋಡಿ, ಸೇಮ್ ಬ್ಯಾಕ್ ಏನು ಸೇಮ್ ಇದೆಯೋ ಅದೇ ಅಳತೆನೇ ತೊಗೊಂಡಿದ್ದೀನಿ. ನೋಡಿ, ಈಗ ಕೆಳಭಾಗದಲ್ಲಿ ಗೆರೆ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ 1 ಇಂಚು ಸ್ವಲ್ಪ ಶೇಪ್ ತೊಗೋಬೇಕಾಗತ್ತೆ. 4 ಇಂಚು ಸೆಂಟರು ಡಾಟ್ಸಿಗೆ ತೊಗೋಬೇಕಾಗತ್ತೆ. ನೋಡಿ, ಈ ರೀತಿ ನಾನಿವಾಗ ಸೆಂಟರ್ ಡಾಟ್ಸಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಓಕೆ, ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ ಕ್ಲೀನಾಗಿ. ಇದು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆದರೆ ಏನಪ್ಪ ಅಂದರೆ, ಇದೀಗ ನಾವು ಇದರಲ್ಲೇ ಫ್ರೆಂಚ್ ಕಟ್ ಆಗಿರೋದ್ರಿಂದ ಈಗ ನಾನು ಫ್ರೆಂಚ್ ಕಟ್ಟಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ನಾರ್ಮಲಿಗೆ ಮಾಡಿದೆ, ನಾರ್ಮಲ್ ಬೇಡ ಅಲ್ವಾ, ಇದು ಫ್ರೆಂಚ್ ಕಟ್ ಅಲ್ವಾ, ಹಾಗಾಗಿ ಈಗ ಮತ್ತೆ ಮೇಲೆ ತೊಗೋಬೇಕಾಗತ್ತೆ. 2 ಇಂಚ್ ಮೇಲೆ ಫ್ರೆಂಚ್ ಕಟ್ಟಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಓಕೆ, ಸೇಮ್ ಟು ಸೇಮ್ ಎಲ್ಲ. ಏನಪ್ಪ ಅಂದರೆ 2 ಇಂಚ್ ಬ್ಯಾಲ್ಟ್ ಬರುತ್ತಲ್ವ, ಬ್ಯಾಲ್ಟ್ ಬದಲು ಇದರಲ್ಲಿ ಡೈರೆಕ್ಟ್ ಇದಾಗುತ್ತೆ. ನೋಡಿ, ಇಲ್ಲಿ ಈಗ ಪೂರ್ತಿ ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1 ಇಂಚು ಶೇಪ್ ಮಾಡ್ಕೊಂಡಿದ್ದೀನಿ. ಈಗ ಪ್ರತಿಯೊಂದೂ ನನ್ನಲ್ಲಿ ನಿಮಗೆ 2 ಇಂಚು, ಓಕೆ, 1.5 ಇಂಚ್ ಎಕ್ಸ್ಟ್ರಾ, ಓಕೆ, 10.5 ಇಂಚು ಫ್ರಂಟ್ ತೊಗೊಂಡಿದ್ದೀನಿ. 1.5 ಇಂಚ್ ಎಕ್ಸ್ಟ್ರಾ ಬೇಕು ಮತ್ತೆ. ಓಕೆ, ನೋಡಿ, ಪ್ರತಿಯೊಂದು ರೈಟಿಂಗಲ್ಲಿ ನಾನು ನಿಮಗೆ ತೋರಿಸಿರ್ತೀನಿ, ಅದೇ ರೀತಿ ಮಾಡ್ಕೊಂಡೋಗಿ. ನೋಡಿ, ಇದು 1.5 ಇಂಚು ಎಕ್ಸ್ಟ್ರಾ. ಇದು ಸ್ಟಿಚಿಂಗ್ ಆದಮೇಲೆ ಬಟ್ಟೆ ಒಳಗಡೆ ಎಕ್ಸ್ಟ್ರಾ ಬಿಟ್ಟಿರ್ತೀವಿ. ನೋಡಿ, ನೆಕ್ ಡೀಪ್ ಬಂದುಬಿಟ್ಟು ನೋಡಿ, ಇದು ಬಕ್ಕಲ್ ರೌಂಡ್ ಬಂದುಬಿಟ್ಟು ಇವಾಗ ಎಷ್ಟಿದೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೋಡಿ, 9.5 ಬಂದಿದೆ. ಓಕೆ, ಈಗ ಇದನ್ನು ನೋಡಿ, ಇವಾಗ ನಾನು ಫ್ರೆಂಚ್ ಕಟ್ ಮಾರ್ಕ್ ಯಾವ ರೀತಿ ಮಾಡ್ತಾ ಇದ್ದೀನಿ ನೋಡಿ, ಇಷ್ಟೇ. ತುಂಬ ಈಸಿಯಾಗಿ ಫ್ರೆಂಚ್ ಕಟ್ ಮಾರ್ಕನ್ನು ಮಾಡ್ಬೋದು. ಓಕೆ, ನೋಡಿ, ಫ್ರೆಂಚ್ ಕಟ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಕಟಿಂಗ್ ಮಾಡ್ಕೊತೀನಿ. ಓಕೆ, ಕಟಿಂಗ್ ಎಲ್ಲ ಪೂರ್ತಿ ಆಗಿದೆ. ನೋಡಿ, ಈ ರೀತಿ ಫ್ರೆಂಚ್ ಕಟ್ಟು ಬೋಟ್ ನೆಕ್ಕು ಆಗಿದೆ ಫ್ರಂಟ್ ಭಾಗ. ಇವಾಗ ಫ್ರೆಂಚ್ ಕಟ್ ಕಟಿಂಗ್ ನೋಡಿ, ಈ ರೀತಿ ತುಂಬ ಈಸಿಯಾಗಿ ನೀವು ಫ್ರೆಂಚ್ ಕಟ್ಟನ್ನು ಕಟ್ ಮಾಡ್ಕೋಬೋದು. ಒಂದೊಂದಾಗಿ ನೋಡ್ಕೊಳ್ಳಿ ಕ್ಲೀನಾಗಿ. ಏನಪ್ಪ ಫ್ರೆಂಚ್ ಕಟ್ ಮಾಡೋದು ಹೇಗೆ ಅನ್ನೋದು ತುಂಬ ಜನಕ್ಕೆ ಡೌಟ್ ಇದೆ ಅಲ್ವಾ. ತುಂಬ ಈಸಿಯಾಗಿ ನೀವು ಫ್ರೆಂಚ್ ಕಟ್ಟನ್ನು ಕಟ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ಬ್ಲೌಸು ಬ್ಯಾಕ್ ಓಪನ್ ಇರುತ್ತೆ, ಇದು ಫ್ರಂಟ್ ಓಪನ್ ಇದೆ. ಬ್ಯಾಕ್ ಬಂದುಬಿಟ್ಟು ಫುಲ್ ಕಾಟನ್ ಬಟನ್ ಮಾಡಿ ಡಿಸೈನ್ ಮಾಡಿದ್ದೀನಿ. ಇದು ಬ್ಯಾಕ್ ಫ್ರಂಟ್ ಭಾಗನ ಕಟಿಂಗ್ ಆಗಿದೆ. ಇವಾಗ ನೋಡಿ, ಈಗ ಬ್ಯಾಕ್ ಭಾಗ ರೆಡಿ ಇದೆ. ಅದರ ಮೇಲೆ ಮತ್ತೆ ನಾನು ಇವಾಗ ಫ್ರಂಟ್ ಭಾಗ ಇಟ್ಕೊತೀನಿ. ನೋಡಿ, ಎಲ್ಲ ಕ್ಲಿಯರಾಗಿ ನಿಮಗೆ ಯಾವ ರೀತಿ ಫ್ರಂಟು ಬ್ಯಾಕು ಎರಡು ಸಮವಾಗಿ ಕಟಿಂಗ್ ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊತೀನಿ. ನೋಡಿ, ಇದು ಸೈಡು ಸೇಮ್ ಟು ಸೇಮ್ ಬಂದಿದೆ. ಓಕೆ, ಈಗ ಫ್ರಂಟ್ ಭಾಗ ಫ್ರೆಂಚ್ ಕಟ್ ಮಾಡಿದ್ದೀನಲ್ವ, ಈ ಫ್ರಂಟ್ ಭಾಗ ನೋಡಿ ಈ ರೀತಿ ಬರಬೇಕಾಗತ್ತೆ. ಈ ರೀತಿ ಕಟ್ ಮಾಡ್ಕೊಂಡಾಗ ನಿಮ್ಮದು ಫ್ರೆಂಚ್ ಕಟ್ಟು ರೆಡಿ ಆಗಿರುತ್ತೆ. ಓಕೆ, ನೋಡಿ, ಇದು ಬ್ಯಾಕು ಫ್ರಂಟು ಕಟಿಂಗ್ ಆಗಿದೆ. ಇವಾಗ ನೋಡಿ, ಸ್ಲೀವ್ಸ್ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ನೋಡಿ, ಇವಾಗ 2 ಫೋಲ್ಡ್ ಇದೆ, ಅದನ್ನು ಮತ್ತೆ ಡಬಲ್ ಫೋಲ್ಡ್ ಮಾಡ್ಕೊತೀನಿ. 4 ಫೋಲ್ಡ್ ಆಗುತ್ತೆ. 4 ಫೋಲ್ಡ್ ಆದಮೇಲೆ
4 ಫೋಲ್ಡು ನೋಡಿ, ಕೆಳಭಾಗದಲ್ಲಿ ಅರ್ಧ ಇಂಚು ಮಾರ್ಜಿನ್ನಿಗೆ ಹಾಕಿದ್ದೀನಿ. ನೋಡ್ಕೊಳ್ಳಿ ಕ್ಲೀನಾಗಿ 4 ಫೋಲ್ಡ್ ಬಟ್ಟೆ ಯಾವ ರೀತಿ ಹಾಕ್ಕೊಂಡಿದ್ದೀನಿ. ಅಡ್ಡದಲ್ಲಿ ಬಟ್ಟೆ ಹಾಕಬೇಡಿ, ಸ್ಟ್ರೈಟಲ್ಲಿ ಬಟ್ಟೆ ಹಾಕ್ಕೊಳ್ಳಿ. ಓಕೆ ನೋಡಿ, ಸ್ಲೀವ್ಸ್ ಲೆಂತ್ ಬಂದುಬಿಟ್ಟು ನಾನು 6 ಇಂಚ್ ತೊಗೊಂಡಿದ್ದೀನಿ, 5.5 ಇಂಚು ಅವರು ಹೇಳಿರೋದು, ಅರ್ಧ ಇಂಚು ಮಾರ್ಜಿನ್ನು. ಓಕೆ, ಈ ರೀತಿ ಕ್ಲೀನಾಗಿ ಮತ್ತೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ. ಕೆಳಭಾಗದಲ್ಲಿ ಅರ್ಧ ಇಂಚು, ಮೇಲ್ಭಾಗದಲ್ಲಿ ಅರ್ಧ ಇಂಚು ಮಾರ್ಜಿನಿಗೆ ಹೋಗ್ಬೇಕಾಗತ್ತೆ. 5.5 ಸ್ಲೀವ್ಸ್ ಲೆಂತ್ ಇರೋದು, ನಾನು 6.5 ತೊಗೋಬೇಕಾಗತ್ತೆ. ಟೋಟಲಾಗಿ 3 ಇಂಚು ಇಲ್ಲಿ ನೋಡಿ ಬಕಲ್ ಡೌನ್ ತೊಗೊಂಡಿದ್ದೀನಿ. 8.25. ಓಕೆ, 8.25. ಆವಾಗಲೇ ಬಕಲ್ ಇದು ಬಂದಿತ್ತಲ್ವ ಶೇಪು, ಅದನ್ನು ಇವಾಗ ನಾನಿಲ್ಲಿ 8.25 ತೊಗೊಂಡಿದ್ದೀನಿ. ಈ ರೀತಿ ಶೇಪ್ ಮಾಡ್ಕೋಬೇಕಾಗತ್ತೆ ನೋಡಿ. ತುಂಬ ಈಸಿಯಾಗಿ, ತುಂಬ ಜನಿಗೆ ಏನಪ್ಪ ಅಂದರೆ ಸ್ಲೀವ್ಸು ನನಗೆ ಶೇಪ್ ತೆಗಿಯೋಕ್ಕೆ ಬರಲ್ಲ, ಶೇಪ್ ತೆಗಿಯೋಕ್ಕೆ ಬರಲ್ಲ ಅಂತಿರಲ್ವ. ನೋಡಿ, ತುಂಬ ಈಸಿಯಾಗಿ ಸ್ಲೀವ್ಸನ್ನು ಶೇಪ್ ತೆಗಿಬೋದು. ನೋಡ್ಕೊಳ್ಳಿ ಈ ವಿಡಿಯೋನ ಕ್ಲೀನಾಗಿ. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಸ್ಲೀವ್ಸನ್ನು ತುಂಬ ಹೊತ್ತು ಕೊಟ್ಟು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ, ಸ್ಲೀವ್ಸ್ ಶೇಪ್ ತೆಗಿಯೋದು ಯಾವ ರೀತಿ ಅಂತೇಳಿ. ಸ್ಲೀವ್ ಶೇಪು ಪ್ರತಿ ಒಂದು ಕಟ್ಟಿಂಗಿಗೂ ಸುತ್ತ ನೀವು 3 ಇಂಚು ಡೌನ್ ತೊಗೋಬೇಕಾಗತ್ತೆ ನೋಡಿ. ಇದು ಸ್ಲೀವ್ಸು ರೌಂಡಿಗೆ ತೊಗೊಂಡಿದ್ದೀನಿ. ಸ್ಲೀವ್ಸಿಗೆ ಯಾವುದೇ ರೀತಿ ನಾನು ಪೀಸನ್ನು ಕೊಡೋದಿಲ್ಲ, ಆ ರೀತಿ ಕಟಿಂಗ್ ಮಾಡ್ಕೊತೀನಿ. ಕೆಲವ್ರು ಏನು ಮಾಡ್ತೀರಾ ಅಂದರೆ ಪ್ರತಿಯೊಂದು ಮೆಜರ್ಮೆಂಟ್ ಬ್ಲೌಸಿಗೂ ಪೀಸ್ ಕೊಡೋಂಗೆ ಮಾಡ್ಕೊತೀರಿ, ಆ ರೀತಿ ಮಾಡ್ಕೋಬೇಡಿ. ನಾನು ಉದ್ದದಲ್ಲಿ ಬಟ್ಟೆ ತೊಗೊಂಡಿರೋದ್ರಿಂದ ನಿಮಗೆ ಯಾವುದೇ ರೀತಿ ಕಟಿಂಗ್ ಇದು ಬರೋದಿಲ್ಲ. ಓಕೆ, ಪೀಸ್ ಬರೋದಿಲ್ಲ. 12 ಇಂಚು, 13 ಇಂಚು ರೌಂಡ್ ಬಂದಿದೆ ನೋಡಿ. ಓಕೆ, ಸ್ಲೀವ್ಸ್ ರೌಂಡ್ ಬಂದುಬಿಟ್ಟು 13 ಇಂಚ್ ಬಂದಿದೆ ನೋಡಿ. ಇವಾಗ ನಾನು ಎಷ್ಟು ಕ್ಲೀನಾಗಿ ಶೇಪ್ ತೆಗಿತಾ ಇದ್ದೀನಿ. ಏನಾರು ಕಷ್ಟಪಡುವಂಥದ್ದು ಇದೆಯಾ ನೋಡಿ. ಸ್ವಲ್ಪ ಕಲಿಯೋ ತನಕ ಅಷ್ಟೇ ಕಷ್ಟ ಆಗುತ್ತೆ, ಆಮೇಲೆ ತುಂಬ ಈಸಿಯಾಗಿ ಆಗುತ್ತೆ. ಅದರಿಂದ ನೋಡ್ಕೊಳ್ಳಿ ಕ್ಲೀನಾಗಿ ನೋಡಿ. ನಾನು ಇವಾಗ ಶೇಪ್ ತೆಗಿತೀನಿ ನೋಡಿ. ಸ್ವಲ್ಪ ಒಂದು ಅರ್ಧ ಇಂಚು ಶೇಪ್ ತೆಗಿಬೇಕಾಗತ್ತೆ ಫ್ರಂಟ್ ಭಾಗಕ್ಕೆ, ಆವಾಗ ನಿಮ್ಮ ಬ್ಲೌಸು ಕ್ಲಿಯರಾಗಿ ಕೂರತ್ತೆ ನೋಡಿ. ಫ್ರಂಟಿಗೆ ಈ ಥರ ಶೇಪ್ ತಕ್ಕೊತೀನಿ. ಓಕೆ, ಇವಾಗ ಆಯ್ತಲ್ವಾ ನೋಡಿ. ಸ್ಲೀವ್ಸು ಫ್ರಂಟಿದು, ಇದು ಸೆಂಟ್ರು, ಇದು ಆ ಕಡೆ ಈ ಕಡೆ ಸೈಡು. ಓಕೆ, ಗೊತ್ತಾಗತ್ತಲ್ವ. ಪ್ರತಿಯೊಂದನ್ನು ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಬಾಯ್ ಫ್ರೆಂಡ್.